ಪೊಲೀಸರ ಅವಕಾಶ ಇದ್ರೂ ಸಹಿತ ಅವರು ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ, ಅದು ವಿಫಲತೆಗೆ ಕಾರಣ ಅಂತ ಹೇಳ್ತಾರೆ. ಅಲ್ರಿ, ಈಗ ಏನೈತಿ ಅಂದರೆ ಶಿಕ್ಷಣ ಅಪ್ ಟು 3 ಇಯರ್ಸ್ ಇದ್ದಿದ್ದು ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಗುನ್ಹೆ ಯಾರಾದರೂ ಎಕ್ಸ್ ಮಾಡಿದ್ದ ಅಂದ್ರೆ 3 ವರ್ಷದವರೆಗಿನ ಶಿಕ್ಷೆಯ ಆ ಗುನ್ಹೆ ಆಗಿದ್ರೆ ಅವನ್ನ ನೀವು ಒಂದು ದಿವಸ ಸಹಿತ ರಿಟೈನ್ ಮಾಡೋಕ್ಕೆ ಬರಲ್ಲ. ಯು ಆರ್ ಆನ್ ಬೇಲ್ ಆಟೋಮೆಟಿಕಲಿ. ಅಂಡರ್ಸ್ಟ್ಯಾಂಡ್ ದಿ ಸೈಕಿ ಆಫ್ ಅವರ್ ಸೊಸೈಟಿ ಎಟ್ ಲಾರ್ಜ್. ಆದ್ದರಿಂದ ಯಾವ ನಿರುಪಯೋಗಿ ಕ್ಲಾಸಸ್ ಅದಾವು ಅವುಗಳಿಂದ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಹಿನ್ನೆಲೆಯೊಳಗೆ ಈ ಸುಗ್ರೀವಾಜ್ಞೆಯನ್ನು ತರ್ತಾಯಿದೆ. ಈಗ ನ್ಯಾಯ ಮತ್ತು ಯಾವುದೇ ವ್ಯಕ್ತಿಯ ಹಕ್ಕುಗಳಿಗೆ, ಕಾನೂನಾತ್ಮಕ ಹೋರಾಟಕ್ಕೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸಿಯೇ ಇಲ್ಲ. ನಮ್ಮ ಸುಗ್ರೀವಾಜ್ಞೆ ಕಲಂ 8 ನಾವು ಶಿಕ್ಷೆಯನ್ನು ಕಾಣಿಸಿದ್ದೇವೆ. ಮೊದಲು 3 ವರ್ಷಗಳವರೆಗೆ ಇದ್ದಿದ್ದು ಈಗ 10 ವರ್ಷಗಳವರೆಗೆ. ಈಗ ಸಾಲ ವಸೂಲಿ ಮಾಡೋ ಮುಂದೆ ಎಂತೆಂಥ ಕ್ರಮ, ಯಾವ ರೀತಿಯ ಅಮಾನುಷವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ, ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು, ಶಿಕ್ಷೆಯ ಗಾತ್ರವನ್ನು, ಪ್ರಮಾಣವನ್ನು ನಾವು ಅಪ್ ಟು 3 ಇಯರ್ಸ್ ಅಂತಿತ್ತು, ಅದನ್ನು ಅಪ್ ಟು 10 ಇಯರ್ಸ್ ಅಂತ ಮಾಡಿದ್ವಿ. ಸಾಲ ಇದು ದಂಡ ಅಪ್ ಟು 5,000 ಏನಾಯಿತು, ನಾವು ಅಪ್ ಟು 5 lakhs ಮಾಡಿದ್ವಿ. ಅದನ್ನ ಗವರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ, ನೀವು ಸಣ್ಣ ಸಾಲ ಇದಕ್ಕೆ 3 ಲಕ್ಷ ಇಷ್ಟ ಇರ್ತದೆ, ನೀವು ದಂಡ 5 ಲಕ್ಷ ಮಾಡ್ತಿಲ್ಲ, ಇದು ಸಾಲ ವಸೂಲಾತಿ ಅಲ್ಲ. ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುನ್ಹೆದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ. ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ. ಯಾರು ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾರೆ, ಜನರನ್ನು ತೀವ್ರವಾಗಿ ಹಿಂಸಿಸ್ತಾ ಇದ್ದಾರೆ, ಅಂಥ ಏನು ವಸೂಲಿ ಪ್ರಕ್ರಿಯೆಗಳದಾವು ಆ ಪ್ರಕ್ರಿಯೆಗಳಿಗೆ ಲಗಾಮ್ ಹಾಕೋದಕ್ಕೆ ನಾವು ಮಾಡುವಂಥ ಈ ಕಾನೂನು, ಈ ಸುಗ್ರೀವಾಜ್ಞೆ ಆಗಿದೆ. ಈ ಎಲ್ಲ ಕಾಯ್ದೆಗಳೊಳಗೂ ಗಂಭೀರ ಮತ್ತು ನಿಯಂತ್ರಣ ಮಾಡುವ ಪರಿಣಾಮಕಾರಿಯಾದ ಅಸ್ತ್ರ ಈಗ ಸದ್ಯಕ್ಕೆ ಇಲ್ಲ. ಇವೆಲ್ಲ ಇವತ್ತಿನ ಸನ್ನಿವೇಶಕ್ಕೆ. ಆ ಹಿನ್ನೆಲೆಯೊಳಗೆ ಸಮಾಜದ ಕೆಳಸ್ತರಗಳಿಗೆ, ಅಬಲರಿಗೆ ಒಂದು ಸಬಲವಾದ ಅಸ್ತ್ರವನ್ನು ಕೊಡಬೇಕು. ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸಬಲವಾದ ಅಸ್ತ್ರ ಬೇಕು. ಆ ಹಿನ್ನೆಲೆಯೊಳಗೆ ಈ ಒಂದು ನಮ್ಮ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಬೇರೆ ಬೇರೆ ಕಾನೂನುಗಳ ಇದ್ದರೂ ಸಹಿತ ಈಗಿರುವ ಪರಿಹಾರಗಳು ಕಠಿಣ ಕ್ರಮಗಳ ಬಗ್ಗೆ ಮತ್ತು ಬಾಧಿತ ಜನರ ಹಿತಾಸಕ್ತಿ ಕಾಪಾಡಲು ಪ್ರಸ್ತುತ ಕಾಯ್ದೆಗಳಲ್ಲಿ ವಿಫಲವಾದಂಥ ಅವಕಾಶ ಇಲ್ಲ. ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಈ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಆ ಒಂದು ಸಂದರ್ಭ, ಈ ತುರ್ತು ಸಂದರ್ಭದಲ್ಲಿ ಸರ್ಕಾರ ಲಭ್ಯವಿರುವ ಎಲ್ಲ ಸ್ತರದಲ್ಲಿ ಸಮಾಲೋಚನೆಗಳನ್ನು ಹಲವಾರು ಸುತ್ತಿನಲ್ಲಿ ಕೈಗೊಂಡು ಈ ಸುಗ್ರೀವಾಜ್ಞೆ ಸಿದ್ಧಪಡಿಸಿದೆ. ಸರ್ಕಾರದ ಮುಖ್ಯಮಂತ್ರಿವರೆಗೆ ಎಲ್ಲ ಸ್ತರಗಳಲ್ಲೂ, ಮುಖ್ಯಮಂತ್ರಿವರೆಗಿನ ಎಲ್ಲ ಹಂತಗಳಲ್ಲೂ ಸಮಾಲೋಚನೆಗಳನ್ನು ಮಾಡಿದ್ದೇವೆ. ಈಗ ರಾಜ್ಯಪಾಲರು ಏನು ಸಲಹೆ ಕೊಡ್ತಾರೆ, ಹೆಂಗಂದರೂ ನಿಮ್ಮದು ಸೆಷನ್ ಬರ್ತಲ್ಲ, ಅವಾಗ ಚರ್ಚೆ ಮಾಡಿ ಇದು ಮಾಡಿರಿ,
ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನೂ ಒಂದು ತಿಂಗಳ ಈ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಒಂದು ತಿಂಗಳ ಇದೆ. ಟೈಮ್ ಭಾಳಷ್ಟು ಡಿಲೇ ಆಗ್ತದೆ. ನಾವು ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ತಕ್ಷಣ ಸರ್ಕಾರ ಈ ದಿಸೆಯೊಳಗೆ ಕ್ರಮ ಕೈಗೊಳ್ಳಲೇಬೇಕಾಗಿರೋದ್ರಿಂದ ಸುಗ್ರೀವಾಜ್ಞೆಯನ್ನು ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು, ಅನುಮತಿಸಬೇಕು ಅಂಥೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರುಸಲ್ಲಿಕೆ ಮಾಡಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.